ವಿದ್ಯಾರ್ಥಿಗಳೇ, ಈ ಗಣಿತನ ಲಕ್ಷ ಕೊಟ್ಟು ಮಾಡ್ರಿ. ಟೈಮ್ ಕೊಟ್ಟದ್ದು ನಿಮಗೆ ಅಷ್ಟು ಟೈಮ್ದಾಗ ಮಾಡಬೇಕು. ನಾ ತಿಳಿಸ್ತನು ಲಕ್ಷ ಕೊಟ್ಟು ನೋಡಿ. ಎಲ್ಲರೂ ಬೋರ್ಡ್ ಕಡೆ ನೋಡಿ. ಇದನ್ನ ಅರ್ಥ ಮಾಡ್ಕೊಂಡು ಲೆಕ್ಕ ಮಾಡೋದು. ಓದ್ಕೊಂಡು ತಿಳ್ಕೊಂಡು ಮಾಡಬೇಕಾದಂಥ ವ್ಯವಹಾರಿಕವಾದಂಥ ಲೆಕ್ಕ ನೋಡ್ರಿ. ಒಂದು ಕಟ್ಟಡದ ಜಾಗದಲ್ಲಿ ಉಪಯೋಗಿಸಿದ ಖಾಲಿ ಬಂಡಿಯು 2.14 ಟನ್ಗಳಷ್ಟು ತೂಕವಿದೆ. ಖಾಲಿ ಬಂಡಿ ಏನೂ ತುಂಬಿಲ್ಲ. ಆ ಗಾಡಿ ತೂಕ ಎಷ್ಟದ? 2.14 ಅದ. ಒಬ್ಬ ಕೆಲಸಗಾರನು ಆ ಬಂಡಿಯಲ್ಲಿ 1.23 ಟನ್ಗಳಷ್ಟು ಜಲ್ಲಿ ತುಂಬಿದ ಮತ್ತು 1.2 ಟನ್ ಮರಳನ್ನು ಅಂದ್ರೆ ಉಸುಕ ಮರಳನ್ನು ತುಂಬಿಸುತ್ತಾನೆ. ಆ ತುಂಬಿದ ಬಂಡಿಯ ತೂಕ ಎಷ್ಟು ಟನ್ಗಳಿವೆ ಅಂದ್ರೆ ನೋಡ್ರಿ, ಆ ಗಾಡಿಯ ತೂಕ ಕೂಡಿಸ್ರಿ. ಆಮೇಲೆ ಬಂಡಿಯಲ್ಲಿ ತುಂಬಿದಂಥ ಜಲ್ಲಿ ಮತ್ತು ಉಸುಕ ಅಂದರೆ ಅವುಗಳ ಒಟ್ಟು ಮೊತ್ತ ಮಾಡಿದ್ರೆ ಒಟ್ಟು ಆ ಬಂಡಿ ಮತ್ತು ಜಲ್ಲಿ ಮತ್ತು ಮರಳಿನ ಒಟ್ಟು ತೂಕ ಬರ್ತದೆ. ಐತಲ್ಲ, ಒಟ್ಟು ತೂಕ ಬರೋಬ್ಬರಿ. ಒಟ್ಟು ತೂಕ ಬರೋಬ್ಬರಿ ಯಾವುದು? ಗಾಡಿಯ ತೂಕ. ಗಾಡಿಯ ತೂಕ ಪ್ಲಸ್ ಗಾಡಿಯ ತೂಕ, ಜಲ್ಲಿಯ ತೂಕ, ಜಲ್ಲಿಯ ತೂಕ ಪ್ಲಸ್ ಮರಳಿನ ತೂಕ, ಮರಳಿನ ತೂಕ. ಇವುಗಳನ್ನು ಕೂಡಿಸಿಬಿಟ್ರೆ ಒಟ್ಟು ಎಷ್ಟಾಯ್ತು? ಆ ತುಂಬಿದ ಬಂಡಿಯ ತೂಕ ಇದೆ. ತುಂಬಿದ ಬಂಡೆಯ ಒಟ್ಟು ತೂಕ ಬರೋಬ್ಬರಿ ಗಾಡಿಯ ತೂಕ ಪ್ಲಸ್ ಜಲ್ಲಿಯ ತೂಕ ಪ್ಲಸ್ ಮರಳಿನ ತೂಕ. ಇನ್ನು 2.14 ಪ್ಲಸ್ 1.23 ಪ್ಲಸ್ 1.2. ಈಗ ನೀವು ಒಂದು ಹೊಸದು ಕಲಿಬೇಕು. ಪ್ರತಿಯೊಂದಕ್ಕೂ ಹೊಸದು ಕಲಿಬೇಕು. 2 ಪ್ಲಸ್ 1 ಪೂರ್ಣ ಸಂಖ್ಯೆಗಳನ್ನು ಹೊರಗೆ ತಕ್ಕೋರಿ. ಮಧ್ಯಂತರ ಚಿಹ್ನೆ ಪ್ಲಸ್ ಹಾಕಿ. 1/4 ಪ್ಲಸ್ 2/3 ಪ್ಲಸ್ 1/2. 2 1 ಎಷ್ಟಾಯ್ತು? 3 ಪ್ಲಸ್ ಇದರ ಲಸ ಹೆಂಗೆ ತೆಗಿಬೇಕನ್ನು ತೋರಿಸ್ತಾನೆ. ಇಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ ಅದ 3. ಇದಂತೂ ನಿಮ್ಗೆ ಗುರ್ತಾತಲ್ಲ. ಓಕೆ, ಇದ್ರಾಗ 2 ಮತ್ತು 4 ಒಂದಕ್ಕೊಂದು ಸಂಬಂಧ. ಯಾಕೆ? 2ರ ಮಗ್ಯಾಗ 4 ಅದ. 2ರ ಮಗ್ಯಾಗ 4 ಅಂದ್ರೆ ದೊಡ್ಡ ಅಂಕೆ ಯಾವ್ದು? ಇದು 4. ಈ 4ಕ್ಕೆ ಮತ್ತು ಅವಿಭಾಜ್ಯ ಸಂಖ್ಯೆ ಗುಣಾಕಾರ ಮಾಡಿದ್ರೆ ಲಸ ಬಂದ್ಬಿಡ್ತಾವ. ನೋಡಿ, ಬಾಯಿಲೆ ಲಸ. ನೀವು ಬಾಯಲ್ಲೇನೆ ಲಸ ಕಲಿಬೇಕು ಯಾವಾಗಲಿ. ನಾವು ಈ 4 3 2 ಲಸ ತಗೋಬೇಕು. 2 ಬಿಟ್ಟು ಬಿಡ್ಬೇಕು. ಯಾಕಂದ್ರೆ 2ಕ್ಕಿಂತಲೂ 4 ದೊಡ್ಡದು. 2ರ ಮಗ್ಯಾಗ 4 ಅದ. 4ರ ಮಗ್ಯಾಗ 2 ಇಲ್ಲ. ಅದನ್ನು ತಿಳ್ಕೊಬೇಕು ನೀವು. 2ರ ಮಗ್ಯಾಗ 4 ಅದ. 4ರ ಮಗ್ಯಾಗ 2 ಬರ್ತದಲ್ಲ, ಅದನ್ನ ಬಿಟ್ಟು ಬಿಡ್ರಿ. 2ರ ಮಗ್ಯಾಗ 4 ಬರ್ತದ ಅಂದ್ರೆ 4 ತಗೋರಿ. 4 ಇದು ಅವಿಭಾಜ್ಯ ಸಂಖ್ಯೆ ಅದ. 4 3 12. 5 ಇತ್ತಂದ್ರೆ 4 5 20. 7 ಇತ್ತಂದ್ರೆ 4 7 28. ಯಾವುದೇ ಒಂದು ಲೆಸವನ್ನು ಮಾಡಬೇಕಾದ್ರೆ, ಬಾಯ್ದಿಂದ ಮಾಡಬೇಕಾದ್ರೆ ನಾವು ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಅಂಕಿ ಒಳಗೆ ಒಂದು ಅಂಕಿ ಮಗ್ಗಿತ್ತು ಅಂದ್ರೆ ಇದರ ಗುಣಕ ಏನು ಮಾಡಬೇಕು? 4 ಮತ್ತು 3ರ ಗುಣಲಬ್ಧನೇ ಲಾಸ. ಓಕೆ, ಗುಣಲೆ 4 3 3 4 2 6 3 1 3 ಪ್ಲಸ್ 4 2 8 ಪ್ಲಸ್ 6 1 6 8 6 14 1 3 17 12 ಬರೋಬ್ಬರಿ. 12 1 12 ಎಷ್ಟು ಉಳಿತು? 5 12 ಬರೋಬ್ಬರಿ.
3 ಪ್ಲಸ್ 1.5 ಬರೋಬ್ಬರಿ ಪೂರ್ಣ ಸಂಖ್ಯೆ ಕೂಡಿಸೋರಿ 4.5 ಟನ್ನುಗಳು. ಆನ್ಸರ್ 4.5 ಟನ್ನುಗಳು. ಉತ್ತರದ ನೋಡ್ರಿ 4.5 ಟನ್ನುಗಳು ಉತ್ತರ ಸಂಖ್ಯೆ ಬಿ. ಇವೆಲ್ಲರಿಗೂ ಸರಳ ಬರ್ತದೆ. ಮತ್ತೊಂದ್ಸಲ ರೀಪ್ಲೇ ಮಾಡಿ ನೋಡ್ರಿ. ಯಾವುದೇ ಒಂದು ಗಣಿತವನ್ನು ಹೇಳುವಾಗ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಕಲಿಬೇಕನ್ನೋದು ಭಾವನಾದಿಂದ ನೋಡ್ರಿ. ಸರ್ ಬರ್ತಾರ ಸುಮ್ಮನೆ ಹಿಂಗೆ ತಿರ್ಗಾಡಿ ಹೋಗ್ತಾರ ಅಂತ ತಿಳ್ಕೊಂಡ್ರಿ ಅಂದ್ರೆ ನೀವು ತಿರ್ಗಾಡೋದು ಡೆಫಿನೆಟ್. ನೀವು ಕಲ್ತು ಶಾಣ್ಯರಾಗಬೇಕಾಗಿತ್ತು ಅಂದ್ರೆ ವಿಡಿಯೋದ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಜಸ್ಟ್ ಕ್ಲಾಸ್ ರೂಮ್ ಎದುರಿಗೆ ಅಷ್ಟೇ ನಾವು ಉತ್ತರ ಕೊಡೋಂಗಿಲ್ಲ. ನ್ಯಾಚುರಲ್ ವಿಡಿಯೋ ಕ್ಲಾಸ್ ಇದು. ಇಂಥ ವಿಡಿಯೋ ಕ್ಲಾಸ್ ನವೋದಯದ್ದು ಎಲ್ಲೂ ಇಲ್ಲ. ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿರಿ, ನಿಮ್ಮ ರಿಸಲ್ಟ್ ಗ್ಯಾರಂಟಿ ಆಗ್ತದೆ. ತಿಳಿಸಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ನೀವು ನಾಳೆ ಸರಳೀಕರಣ ಬರ್ತಾವ, ಭಿನ್ನರಾಶಿ ಬರ್ತಾವ, ದಶಮಾಂಶ ವರ್ಗಮೂಲ ಬರ್ತಾವ, ಸರಾಸರಿ ಲಾಭ ಎಲ್ಲ ಕ್ರಮಬದ್ಧವಾಗಿ ಸೀರಿಯಲ್ ಬರ್ತದೆ. ಆ ಸೀರಿಯಲ್ ಅಭ್ಯಾಸ ಮಾಡಿಬಿಡ್ರಿ. ಇದು ಕ್ವಶನ್ ಪೇಪರ್ ನಾಳೆ ಜೂನ್ದಿಂದ ಎಲ್ಲ ಅಭ್ಯಾಸ ಕ್ರಮಬದ್ಧವಾಗಿ ನಿಮಗೆ ಟೆಲಿಗ್ರಾಮ್ದಾಗ ಬಂದುಬಿಡ್ತದೆ. ಟವರ್ ಕೂಡಿಸ್ರಿ. ಈಗ ಟವರ್ ಬಂದಾವ ಎಲ್ಲ ಕಡೆ ಹಳ್ಳಿಯಾಗ. ಸಿಟಿಗಿಂತಲೂ ಹಳ್ಳಿಗೆ ಭಾಳ ವ್ಯವಸ್ಥೆ ಆಗ್ಯದ. ಆ ಜಿಯೋ ಟವರ್ ಕೂಡ್ಸಿರಿ ಅಂದರೆ ಭಾರಿ ಕ್ಲಿಯರ್ ಆಗಿ ಬರ್ತದೆ, ಚೆನ್ನಾಗಿ ಅಭ್ಯಾಸ ಬರ್ತದೆ, ತಿಳಿತದೆ. ಉಪಯೋಗ ತಗೋರಿ, ಚೆನ್ನಾಗಿ ಬಿಡಿಸ್ರಿ, ಬರ್ಕೋರಿ ಫೇರ್ದಾಗ. ಮತ್ತೊಮ್ಮೆ ರೀಪ್ಲೇ ಮಾಡಿ ನೋಡ್ರಿ ವಿಡಿಯೋ.